ಹಾಯ್ ಎಲ್ಲೋ ಫ್ರೆಂಡ್ಸ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಅತ್ತೆ ಸೊಸೆ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ನಾವಿವತ್ತು ಮಾಡ್ತಿರೋಂಥ ರೆಸಿಪಿ ಬಂದು ಕುಷ್ಕ ಮೊಟ್ಟೆ. ಕುಷ್ಕ ಮೊಟ್ಟೆ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಹೋಟ್ಲು ಮತ್ತು ರೋಡ್ ಸೈಡಲ್ಲಿ ತಿಂದಿರ್ತೀವಿ. ಹಾಗಾಗಿ ನಾವು ಇವತ್ತು ಮನೇಲಿರುವಂಥ ಪದಾರ್ಥಗಳನ್ನ ಹಾಕ್ಬಿಟ್ಟು ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಬನ್ನಿ ಫ್ರೆಂಡ್ಸ್. ಈಗ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಹಾಕಿ ನೀಟಾಗಿ ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ಈಗ ಆಗಲೇ ರುಬ್ಕೊಂಡಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀವಿ ಫಸ್ಟ್. ಈಗ ನೆಕ್ಸ್ಟ್ ಅದಕ್ಕೆ ಒಂದು 3 ಈರುಳ್ಳಿ, 1 ಟೊಮೊಟೊ, ಹಾಗೆ ಸ್ವಲ್ಪ ಸಾಂಬಾರು ಸೊಪ್ಪು, ಸ್ವಲ್ಪ ಪುದೀನ, ಒಂದು 4 ಹಸಿರು ಮೆಣಸಿನ್ಕಾಯಿ, ಹಾಗೆ ಒಂದು 4 ಮೆಣಸು, ಒಂದು 4 ಲವಂಗ, ಒಂದೆರಡು ಚಕ್ಕೆ ತೊಗೋಬೇಕು. ಇದಿಷ್ಟನ್ನು ಒಗ್ಗರಣೆಗೆ ಹಾಕೋಬೇಕು. ಈಗ ಅದಕ್ಕೆ 3 ಸ್ಪೂನಷ್ಟು ಖಾರ ಪುಡಿ ಹಾಕೋಬೇಕು. ಅದಕ್ಕೆ ಸ್ವಲ್ಪ ಹಾಗೆ ಚಿಕನ್ ಮಸಾಲ ಮತ್ತೆ ಗರಂ ಮಸಾಲ. ಅದಕ್ಕೆ ಈಗ ಹಾಕ್ಬೇಕಲ್ವಾ? ಕುಷ್ಕನ ಬೇಯಕ್ಕಿಟ್ಟಿದ್ದೀವಿ. ಅದು ಬೇಯೋಷ್ಟರೊಳಗಡೆನೆ ನಾವು ಟೊಮೊಟೊ ಹಾಕಿ ಗ್ರೇವಿ ಮಾಡ್ಕೊತಾ ಇದ್ದೀವಿ. ಆ ಗ್ರೇವಿಗೆ ಬೇಕಾಗಿರೋದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಈರುಳ್ಳಿ, ಹಾಗೆ ಒಂದು 3 ಟೊಮೊಟೊ, ಸ್ವಲ್ಪ ಸಾಂಬಾರು ಸೊಪ್ಪು ಮತ್ತು ಪುದೀನ, ಹಾಗೆ 2 ಸ್ಪೂನ್ ಖಾರ ಪುಡಿ. ಇದಿಷ್ಟನ್ನು ಹಾಕಿ ಗ್ರೇವಿ ಮಾಡ್ತೀವಿ. ಇದು ಕುಕ್ಕರ್ಗೆ ಹಾಕಿ ಕೂಗ್ಸಿದ್ರೆ ಸರಿ ಬರೋಕ್ಕಲ್ಲ. ಯಾಕೆ ಅಂದರೆ ಕಲರು ಗೊತ್ತಾಗಲ್ಲ, ಮತ್ತು ಅನ್ನ ಮೆತ್ತಗಾಗುತ್ತೆ. ಚೆನ್ನಾಗಿ ವಾಸನೆ ಬರ್ತದೆ. ಹುರುಳಿಕಾಳು ಸಾರು ಮಾಡಲ್ಲ, ಬೂದಿ ಸಾರು. ಈಗ ಅದಕ್ಕೆ ಹಾಗೆ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಹಾಕೋತಾ ಇದ್ದೀವಿ ಸ್ವಲ್ಪ.
ಅಮ್ಮ ಅಂತ ಐದು ಕುಸ್ಕ ನಾವು ಮಾಡಿರುವಂತಹ ರೆಡಿ ಆಗಿದೆ. ಮಾಡ್ಕೇಳಿ ಮಾಡ್ಕೇಳಿ ತಿಂತಾಳೆ. ಇಲ್ಲ ಇಲ್ಲ ಸೂಪರ್ ಆಗೈತೆ, ಚೆನ್ನಾಗಿ ಮಾಡತ್ರನೇ ಮನೇಲಿ ಇವತ್ತು ಮಾಡಿದ್ದೀವಿ ನಾವು. ಸಕ್ಕತ್ತಾಗೈತೆ ಆಲ್ಮೋಸ್ಟ್. ಸೂಪರ್ ಆಗೈತೆ. ಕುಷ್ಕ ಮೊಟ್ಟೆ ಹೋಟ್ಲು ಮತ್ತೆ ರೋಡ್ ಸೈಡಲ್ಲಿ ತಿಂದಿರ್ತೀವಿ, ಮನೆಯಲ್ಲೇ ಮನೆ ಪದಾರ್ಥಗಳನ್ನ ಹಾಕಿ ಮಾಡಿರೋವಂಥದ್ದು. ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ರೆಸಿಪಿ ಏನಾದರೂ ಬೇರೆ ಏನು ಬೇಕು ಅಂತ ಕಮೆಂಟ್ ಹಾಕಿ ನಾವು ಆ ರೆಸಿಪಿ ಮಾಡಿ ತೋರಿಸ್ತೀವಿ. ಸೂಪರ್. ಈ ಥರ ಅನೇಕ ಹೆಚ್ಚಿನ ಈಸಿ ರೆಸಿಪಿಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.